ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನು ನಿಮ್ಮ ಚೇತನ್ ಬರ್ಕಿಟಿ. ಸೊ ಬ್ರಿಟಿಷರು ಇದಾದ್ಮೇಲೆ ತೆಗ್ಗಿ ನಾಯಕರ ಒಂದು ಕುಟುಂಬಕ್ಕೆ ಒಂದು ಗಿಫ್ಟ್ ನ ಮಾಡುತ್ತೆ. ಯಾಕೆ ಇದಾದ ಒಂದು 1 year 2 year ಆದ್ಮೇಲೆ ಗಿಫ್ಟ್ ಮಾಡುತ್ತೆ? ಏನಕ್ಕೆ ಮಾಡುತ್ತೆ ಅಂದ್ರೆ, ಸಿಂಧೂರ ಲಕ್ಷ್ಮಣರನ್ನ ಹಿಡಿದು ಕೊಟ್ಟಿದ್ದಕ್ಕೆ ಅವ್ರಿಗೆ ಒಂದು ಚಿನ್ನದ ಲೇಪನವಾಗಿರ್ತಕ್ಕಂಥ, ಚಿನ್ನದ ನೀರು ಅಂತ ಅವಾಗ ಹೇಳ್ತಾರೆ, ಚಿನ್ನದ ನೀರು ಲೇಪನವಾಗಿರ್ತಕ್ಕಂಥ ಒಂದು ಖಡ್ಗವನ್ನ ಆ ಒಂದು ಕುಟುಂಬಕ್ಕೆ ಗಿಫ್ಟ್ ಆಗಿ ಕೊಡ್ತಾರೆ. ಆ ಖಡ್ಗ ವಿಷಪೂರಿತ ಖಡ್ಗ, ಎಡ್ಜ್ ಅಲ್ಲಿ ವಿಷ ಇರುತ್ತೆ, ಜಸ್ಟ್ ನಿಮ್ಗೆ ಟಚ್ ಆಗ್ಬಿಟ್ರೆ ಬಾಡಿ ಎಲ್ಲ ಅವಾಗ ಇಮಿಡಿಯೇಟ್ಲಿ ಪಾಯ್ಸನ್ ಆಗುತ್ತೆ. ಸೊ ಅಂತ ಖಡ್ಗವನ್ನ ಸಿಂಧೂರ ಲಕ್ಷ್ಮಣನ ಹಿಡಿದು ಕೊಟ್ಟಿದ್ದಕ್ಕಾಗಿ ಆ ಒಂದು ಕುಟುಂಬ ಕೊಡ್ತಾರೆ. ಆ ಖಡ್ಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಖಡ್ಗ ವೀಕ್ಷಕರೇ. ಈ ಖಡ್ಗವನ್ನ ಸಿಂಧೂರ ಲಕ್ಷ್ಮಣನ ಹಿಡಿದು ಕೊಟ್ಟಿದ್ದಕ್ಕೆ ಈ ಕುಟುಂಬಕ್ಕೆ ಬ್ರಿಟಿಷರು ಕೊಡ್ತಾರೆ. ಅದ್ರ ಮೇಲೆ ಬರ್ದಿದ್ರು, ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಇದು ಸಿಂಧೂರ ಲಕ್ಷ್ಮಣ ಅವರ ಕಾಲದಲ್ಲಿದ್ದಂತ ಒಂದು ಖಡ್ಗ ಅಂತಾನೆ ಹೇಳ್ಬೋದು. ಇದು ನಮ್ಗೆ ಸಿಕ್ಕಿದ್ದು ಹನುಮಂತಗೌಡ ಪಾಟೀಲ್ ಅವ್ರ ಮನೇಲಿ ನಮ್ಗೆ ಸಿಕ್ಕಿದೆ ನೋಡಕ್ಕೆ. ಸೊ ಆಗಿನ ಸಿಂಧೂರ ಲಕ್ಷ್ಮಣ ಅಂತ ಬರ್ದಿಲ್ಲ, ಲಕ್ಷ್ಮ್ಯಾ ಅಂತಾನೆ ಬರೀತಿ. ನಮ್ ಕಡೆ ಒಂದು ಆಡು ಭಾಷೆ ಇದೆ. ಇವಾಗ ರವಿ ಅಂತಿದ್ರು ರವ್ಯ ಅಂತ ಕರಿತೀವಿ, ಪ್ರವೀಣ್ ಅಂತಿದ್ರು ಪವ್ಯ ಅಂತ ಕರಿತೀವಿ. ಸೊ ಹಾಗೆ ಅವ್ರಿಗೆ ಅಷ್ಟು ಕಿಚ್ಚಿತ್ತು ಅವ್ರ ಮೇಲೆ ಸಿಂಧೂರ ಲಕ್ಷ್ಮಣ. ಇನ್ನೆಷ್ಟು ಟಾರ್ಚರ್ ಕೊಟ್ಟಿರ್ಬೋದು ಬ್ರಿಟಿಷರ್ಗೆ ಅವರು ಅಂತ. ಲಕ್ಷ್ಮಿ ಅಂತ ಬರ್ದಿರ್ತಾರೆ. ಲಕ್ಷ್ಮಣ ಹಿಡಿದು ಕೊಟ್ಟಿಗಾಗಿ ನಾವು ಇದನ್ನು ಗಿಫ್ಟ್ ಕೊಡ್ತಾ ಇದೀವಿ ಅಂತ ಹೇಳಿ ಒಂದು ಚಿನ್ನದ ಲೇಪನವಾಗಿರ್ತಕ್ಕಂಥ ಒಂದು ಖಡ್ಗವನ್ನ ಗಿಫ್ಟ್ ಆಗಿ ಕೊಡ್ತಾರೆ. ಆ ಖಡ್ಗವನ್ನ ನಾನು ನಿಮ್ಗೆ ತೋರಿಸ್ತೀನಿ ವೀಕ್ಷಕರೇ. ಖುಷಿ ಆಗುತ್ತೆ ನೋಡಕ್ಕೆ. ಡಾಕ್ಯುಮೆಂಟ್ರಿ ಮಾಡ್ತಾ ಇದೀವಿ. ಇವೆಲ್ಲ ಮತ್ತೆ ಇಲ್ಲೇ ಬಿಟ್ಟು